ಇದು ಒಗ್ಗರಣೆಯ 10ನೇ ಪ್ರಹಸನ ರೀ. ನಿಮ್ಮದು ಆರ್ಟ್ ವರ್ಕ್ ಚಲೋ ಅದ, ಇದಕ್ಕೊಂದು ಆರಿ ವರ್ಕ್ ಮಾಡಿಕೊಡ್ರಿ. ಇದು ಇಂದಿನ ಒಗ್ಗರಣೆಯ ಪ್ರಹಸನ. ಮೊನ್ನೆ ಸಹಜ ಸೋಫಾದ ಮೇಲೆ ಕೂತು ಟಿ ವಿ ನೋಡ್ಲಿಕ್ಕತ್ತಿದ್ದೆ. ಬಾಜು ತನ್ನ ಬ್ಲೌಸಿಗೆ ಆರಿ ವರ್ಕ್ ಮಾಡ್ಕೋತ ಕೂತಕ್ಕೆ ನನ್ನ ಹೆಂಡತಿ ಒಮ್ಮಿನೊಮ್ಮಿಲೆ, ರೀ ನಿಮ್ದು ಆರ್ಟ್ ವರ್ಕ್ ಚಲೋ ಅದ, ಇದೊಂದು ಆರಿ ವರ್ಕ್ ಕಂಪ್ಲೀಟ್ ಮಾಡಿಕೊಡ್ರಿ ಅಂತ ಜಂಪರು ಸೂಜಿ ದಾರ ನನ್ನ ಹುಡಿ ತುಂಬಿದ್ಲು. ನನಗೆ ಪಿತ್ತಿ ನೆತ್ತಿಗೆ ಇರುತ್ತೆ. ಲೇ ಹುಚ್ಚಿ, ನಾ ಏನು ಲೇಡೀಸ್ ಟೇಲರೋ ಇಲ್ಲ ಆರಿ ವರ್ಕ್ ಮಾಡೋನು, ಆರಾಮದಲ್ಲಿ ನಿನಗೆ ಅಂತ ಜೋರು ಮಾಡಿದರೆ, ರೀ ನಾ ಬಾಕಿ ಎಲ್ಲ ಮಾಡೇನಿ, ಇದೊಂದು ಲಾಸ್ಟ್ ಲೈನ್ ಆರ್ಟ್ ಬರವಲ್ತು, ಅದು ಮಾಡಿಕೊಡ್ರಿ ಪ್ಲೀಸ್ ಅಂತ ತೈನಾಸ್ಪಡ್ತು. ಅಲ್ಲ ಏನು ಬಂತು ಹಣೆ ಬರ ಅಂತೇನೆ. ಅವನು ಇದೊಂದು ಕಡಿಮೆ ಆಗೈತೆ ನನಗೆ ಅನಿಸ್ತು. ನಾನು ನೋಡಿದ್ರೆ ಹಾಬಿ ಆರ್ಟಿಸ್ಟ್ ಮೇಲೆ ಬರೀ ಲ್ಯಾಂಡ್ಸ್ಕೇಪ್ ಪೇಂಟಿಂಗ್ ಮಾಡವ, ಅಂಥವಂಗೆ ಆರಿ ವರ್ಕ್ ಮಾಡಿ ಕೊಡಂದ್ರೆ ಅದು ಬ್ಲೌಸ್ ಮೇಲೆ. ಅಲ್ಲ ಖಾಸ್ ಹೆಂಡ್ತಿದ ಬ್ಲೌಸ್ ಯಾಕೆ ಆಗೋಲ್ತಕ್ಕ? ನಿನ್ನ ಹೆಂಡ್ತಿ ಬ್ಲೌಸಿಗೆ ನೀ ಆರಿ ವರ್ಕ್ ಮಾಡಿಕೊಟ್ರೆ ತಪ್ಪೇನು ಮಗನ ಅಂತ ಅನ್ಬೇಡ್ರಿ. ಆದರೂ ಇದು ನನಗೆ ಒಂಥರ ಅನ್ನಿಸ್ತು. ಹಂಗೆ ಸಣ್ಣವಿದ್ದಾಗ ಆರ್ಟ್ ವರ್ಕ್ ಚಲೋ ಅದಂತ ನಮ್ಮವ್ವ ಬನಶಂಕರಿ ನವರಾತ್ರಿ ಒಳಗೆ ಆರತಿ ತಾಟ್ ಮೇಲೆ ತುಪ್ಪದಲ್ಲೇ ರಂಗೋಲಿ ಡ್ರಾಯಿಂಗ್ ಮಾಡಿಸಿ ಮೇಲೆ ಅದಕ್ಕೆ ಅರ್ಶಿನ ಕುಂಕುಮ ಅಕ್ಕಿ ಹಿಟ್ಟು ಉದುರಿಸಿ ಅಗದಿ ಚಂದ ಆರತಿ ಡಿಸೈನ್ ಮಾಡಿಸ್ತಿದ್ಲು. ಒಂದು ಅವಾಗ ನಾ ಸಣ್ಣವಿದ್ದೆ, ಮೇಲೆ ಬನಶಂಕರಿ ಹೆದರ್ತಿದ್ದೆ, ಹೀಗಾಗಿ ಮಾಡ್ತಿದ್ದೆ ಆಕೆ ಹೇಳಿದ್ದನ್ನು. ಒಂದು ಸ್ವಲ್ಪ ದೊಡ್ಡ ಆದಮೇಲೆ ಯಾವ ಥರ ಮದುವೆಗೆ ಹೋದ್ರೆ ಅಲ್ಲೇ ಲಗ್ನದ ಹಿಂದಿನ ದಿವಸದ ರುಕ್ಕೋತ್ ಕಾರ್ಯಕ್ರಮ ಅಂದ್ರೆ ಮಂಡಿಗೆ ಊಟದ ದಿವಸ ಭೂಮಿದಲ್ಲಿ ಸುತ್ತಲೂ ರಂಗೋಲಿ ಹಾಕ್ಲಿಕ್ಕೆ ನಂಗೆ ಕರಿತಿದ್ರು. ನಂಗೆ ರಂಗೋಲಿ ಬರೋಂಗಿಲ್ಲ ಅಂತಂದ್ರೆ ನಮ್ಮ ಅಕ್ಕಂಗೆ ಯಾರು ಅತ್ಯಾಮೋಷಿಗಳೆಲ್ಲ, ನೀ ಚಾಕ್ಪೀಸ್ದೆ ಡಿಸೈನ್ ಮಾಡಿಕೊಡ, ನಾವು ಅದ್ರ ಮೇಲೆ ರಂಗೋಲಿ ಹಾಕ್ತೀವಿ ಅಂತ ಅಂತಿದ್ರು. ಹಂಗೆ ಏನಿಲ್ಲ ಅಂದರೂ ನಾವು ಒಂದು 15-20 ಲಗ್ನದಾಗ ಭೂಮಿದೇಲಿಗೆ ರಂಗೋಲಿ ಹಾಕ್ಯನು. ಮತ್ತು ಆದ್ರೆ ಒಂದು ಸರ್ತಿನೂ ವರ ಏನು ನಾ ಹಾಕಿದ ರಂಗೋಲಿ ಎಡವಿಲ್ಲ. ಇನ್ನು ಒಂದೆರಡು ಸರ್ತಿ ನಮ್ಮ ಪೈಕಿ ಒಂದಿಬ್ಬರು, ಲೇ ನೀನು ಆರ್ಟ್ ವರ್ಕ್ ಚಲೋ ಅದ, ನನ್ನ ಅಂಗಡಿಗೆ ಬೋರ್ಡ್ ಬರೆದು ಕೊಡು ಅಂತ ಬಿಟ್ಟು ಕೇಳಿದ್ರು. ನಾ ಏನು ಬೋರ್ಡ್ ಬರೆಯೋ ಪೇಂಟರ್ ಅಲ್ಲಪ್ಪ ಅಂತೇಳಿ ನಾ ಬಂಬಡ ಹೊಡ್ಕೊಂಡ್ರು ಕೇಳ್ತಿದ್ದಿಲ್ಲ. ಇನ್ನೊಂದಿಬ್ಬರು ತಮ್ಮನಿಗೆ ಶ್ರೀಕಾರ ಹಾಕ್ಲಿಕ್ಕೆ ನಂಗೆ ಕರೆಯೋರು. ಹಂಗೆ ಸಣ್ಣವಿದ್ದಾಗ ಹುಡುಗಿಯರ ಕೈಗೆ ಮದರಂಗಿನೂ ಹಾಕ್ತಿದ್ದೆ. ಯಾವಾಗ ನಾ ದೊಡ್ಡವಾಗೇನಿ ತಾಸುಗಟ್ಟಲೆ ಕೈ ಬಿಡುವಲ್ಲೆ ಅಂತ ಅನಿಸ್ಲಿಕ್ಕತ್ತ ಆವಾಗ ಹುಡುಗಿಯರು ನಂಗೆ ಕೈ ಕೊಡೋದು ಬಿಟ್ರಲ್ರಿ. ಅಲ್ಲ ಏನು ಮಾಡ್ತೀರಿ ಇಂಥ ಮಂದಿಗೆ ಆರ್ಟು ಕಲೆ ಅಂತಂದ್ರೆ ಏನು ಗೊತ್ತಿಲ್ಲ. ಅಲ್ಲ ಮಂದಿದು ಬಿಟ್ಟರೆ ಕಟ್ಕೊಂಡು ಹೆಂಡ್ತಿಗೆ ಗಂಡನ ಆರ್ಟ್ ಬಗ್ಗೆ ಗೊತ್ತಿಲ್ಲ. ಅಕ್ಕಿ ಲ್ಯಾಂಡ್ಸ್ಕೇಪ್ ಆರ್ಟಿಸ್ಟ್ ಕಡೆ ಬ್ಲೌಸ್ ಮೇಲೆ ಆರಿ ವರ್ಕ್ ಮಾಡಿಸ್ತಾಳೆ ಅಂತಂದ್ರೆ ಏನು ಹೇಳ್ಬೇಕಂತೇನೆ. ಆದರೂ ಪಾಪ ಹಿಂಗೆ ನನ್ನ ಹೆಂಡ್ತಿ ಜನಾಸ್ಪಡೋದು ನೋಡಿಕಾದೆ ನಮ್ಮವ್ವ ಏನೋ ಒಂದು ಸ್ವಲ್ಪ ಆರ್ಟ್ ನಿನಗೆ ಬರ್ತದೆ ಅಂಥೇಳಿ ಪಾಪ ಅಷ್ಟು ಕೇಳ್ತದೆ ಕೂಸು, ಹಾಕಿ ಕೊಡು, ಹೊರಗೆ ಆರಿ ವರ್ಕ್ಸ್ ಮಾಡಿದ್ರೆ ಸಾರು ಗಟ್ಟಲೆ ರೊಕ್ಕ ಕೊಡ್ಬೇಕಾಗ್ತದೆ ಅಂತ ಶುರು ಹಚ್ಕೊಂಡ್ಳು. ಸಜ್ಜನಸ್ಯ ಹೃದಯಂ ನವನೀತಮ್ ಅಂತ ಅಂದ್ರೆ ಸಜ್ಜನರ ಮನಸ್ಸು ಮತ್ತೊಬ್ಬರ ಸಮಸ್ಯೆ ನೋಡಿದರೆ ಬೆಣ್ಣಿಗತೆ ಕರಗ್ತದೆ ಅಂತಾರೆ. ಇನ್ನು ಅಂಥದ್ರಾಗ ನಾ ಸಜ್ಜನ ಬೇರೆ ಗಂಡು ಬೇರೆ. ಹೀಗಾಗಿ ಒಂದು ಆರ್ಟ್ ವರ್ಕ್ ಮಾಡಿ ನೋಡೋಣ ತಡಿ ಅಂತ ಬ್ಲೌಸು ಸೂಜಿ ದಾರ ಹಿಡ್ಕೊಂಡು ಮುಂಚೆ ಕಡೆದ ಬಾಗಲ ಹಾಕಿ ಯಾರ ಗಬ್ಬಕ್ಕನ ಒಳಗೆ ಬಂದ್ಕಿಂದಾರ, ಎದುರಿನ ಕಿಟಕಿ ಪಡೆದೇಳಿ ಯಾರ ಕಿಟಕಿ ಒಳಗಿಂದ ನೋಡಿಗಿಡಾರ. ಆಮೇಲೆ ನಾ ಆರಿ ವರ್ಕ್ ಹಾಕಿದ್ದಂಥ ಒಟ್ಟು ನೀವು ಯಾರಿಗೂ ಹೇಳಂಗಿಲ್ಲ ಅಂತ ನಮ್ಮಕ್ಕಿ ಕಡೆ ಆ ಬ್ಲೌಸ್ ಮೇಲೆ ಅಣಿ ಮಾಡಿಸಿ ಆರಿ ವರ್ಕ್ ಹಾಕ್ಲಿಕ್ಕೆ ಶುರು ಮಾಡಿದ್ದು. ಅದು ಹೇಳಿ ಕೇಳಿ ನಾನು ಹೆಂಡ್ತಿದ್ದು 9 ವಾರಿ ಜಂಪರ್ ಲಘು ನಮಗೆ ಹಂಗಿಲ್ಲ, ಕೈ ಹಿಡ್ತದೆ ಮೇಲೆ ಕೈ ಕೆಲಸ, ಹಿಂಗಾಗಿ ಪೂರ್ತಿ ಮುಗಲಿಕ್ಕೆ ಒಂದು ವಾರ ಆತನ್ರಿ. ಹಂಗೆ ನಾನು ಹೆಂಡ್ತಿ ಬ್ಲೌಸಿಗೆ ಆರಿ ವರ್ಕ್ ಹಾಕಿದ್ದು ಮಂದಿಗೆ ಬಿಟ್ಟರೆ ಯಾರಿಗೂ ಗೊತ್ತಿದ್ದಿದ್ದಿಲ್ಲ. ಆದರೆ ನಾ ಆರಿ ವರ್ಕ್ ಮಾಡ್ಬೇಕಾರೆ ನಂಗೆ ಗೊತ್ತಾಗಲಾರ್ದ ಈ ಫೋಟೋ ಹೊಡೆದಿದ್ದು ನಮ್ಮನೆ ಇನ್ನೊಂದು ಆರ್ಟಿಸ್ಟ್ ನನ್ನ ಮಗಳ ಪ್ರಶಸ್ತಿ. ಇನ್ನು ಅಕ್ಕಿ ಅದನ್ನು ಸ್ಟೇಟಸ್ ಇಟ್ಟು ಊರೆಲ್ಲ ವೈರಲ್ ಮಾಡ್ತಾ ತಡಿ ಅಂತ ಬಡ ನಾನು ಅದ್ರ ಮೇಲೆ ಒಂದು ಪ್ರಹಸನ ಬರೋದು ಇವತ್ತು ವೈರಲ್ ಮಾಡಿಬಿಟ್ಟೆ. ಅಲ್ಲ ಅದರ ಏನು ತಪ್ಪು ಬಿಡ್ರಿ, ನಾನು ಹೆಂಡ್ತಿ ಬ್ಲೌಸು ನಾ ಆರಿ ವರ್ಕ್ ಮಾಡಿದರೆ ಮಂದಿಗೆ ಯಾಕೆ ಹೆದರ್ಬೇಕು, ಹೌದಲ್ಲ? ಅಲ್ಲ ಹಂಗೆ ಮತ್ತು ನೀವೆಲ್ಲರ ನೀನು ಆರ್ಟ್ ವರ್ಕ್ ಚಲೋ ಅದ ನಮಗೊಂದು ಆರಿ ವರ್ಕ್ ಮಾಡಿ ಕೊಡು ಅಂತ ಅಂದ್ಗಿಂದಿರಿ.